ಚಾಮರಾಜನಗರದಲ್ಲಿ ನಿನ್ನೆ ಸಂಸದ ಸುನಿಲ್ ಬೋಸ್ ಅವರು ಜಿಲ್ಲಾ ಮಟ್ಟದ ಅಭಿವೃದ್ಧಿ ಸಮನ್ವಯ ಹಾಗೂ ಉಸ್ತುವಾರಿ ಸಮಿತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳಿಗೆ ಚುರುಕು ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅದೇ ಒಂದು ಸೇಫ್ಟಿ ಇಶ್ಯೂ ಕನೆಕ್ಷನ್ ಕೊಟ್ಟು ಆಮೇಲೆ ಹ್ಯಾಂಡ್ ಓವರ್ ಮಾಡಿ ಗೋಲ್ ಹಾಕಿದ್ರಿ ಇಲ್ಲ ಹಾಕಿದ್ರಿ. ಬಳಿಕ ಸುದ್ದಿಗಾರರೊಂದಿಗೆ ಸುನಿಲ್ ಬೋಸ್ ಚಾಮರಾಜನಗರ ಹೆಜ್ಜಾಲ ರೈಲ್ವೆ ತ್ವರಿತ ಜಾರಿಗೆ ಕೇಂದ್ರದ ಸಚಿವರ ಗಮನ ಸೆಳೆಯಲಾಗಿದೆ. ಹಲವು ವರ್ಷಗಳ ಹಿಂದೆಯೇ ಯೋಜನೆಗೆ ಅಗತ್ಯವಾಗಿರುವ ಹಣ ಬಿಡುಗಡೆಯಾಗಿದೆ. ಈ ಯೋಜನೆ ಪೂರ್ಣಗೊಂಡರೆ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಅಂದರೆ ಇದು ನಮ್ಮ ಮೊದಲೇ ನಮ್ಮದು ಹಿಂದುಳಿದ ಜಿಲ್ಲೆ ಅಂತಾರೆ, ಅಂಥದ್ದು ಜಿಲ್ಲೆಗೆ ಹಿಂಗೆ ಮಾಡಿದ್ರೆ ನಮ್ಮ ಜನಗಳಿಗೆ ಅನ್ಯಾಯ ಆದಂಗೆ. ಅದಕ್ಕೆ ನಾನು ಕೇಂದ್ರದ ಗಮನ ಸೆಳೆದಿದ್ದೀನಿ. ನಾನು ಖುದ್ದಾಗಿ ಮಂತ್ರಿನ ಫಾರೆಸ್ಟ್ ಮಿನಿಸ್ಟರ್ನ ಭೇಟಿಯಾಗಿ ನಾನು ಮನವಿಯನ್ನು ಸಲ್ಲಿಸಿದ್ದೀನಿ. ಅವರು ಕೂಡ ಮೊನ್ನೆ ಒಂದು ಟೀಮ್ ಡೆಲ್ಲಿಯಿಂದ ಒಂದು ಟೀಮ್ ಬಂದು ಅದಕ್ಕೆ ನೋಡ್ಕೊಂಡು ವಾಸ್ತವಾಂಶ ನೋಡ್ಕೊಂಡು ಹೋಗಿದ್ದಾರೆ. ಇನ್ನು ಕೆಲವೇ ದಿನದಲ್ಲಿ ಅನುಮತಿ ಕೊಡ್ತಾರೆ ಅನ್ನೋ ಆಶಾಭಾವನೆಯಲ್ಲಿ ಇದ್ದೀನಿ.